ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ವಿಡಿಯೋ ಒಳಗೆ ನಾವು ಒಂದು ನೀಮ್ ಸೋಪ್ ಬಗ್ಗೆ ತಿಳ್ಕೊಳ್ಳೋಣ. ನೀಮ್ ಮತ್ತು ಆಲೋವೆರಾನ ಯೂಸ್ ಮಾಡಿಕೊಂಡು ಒಂದು ಸೋಪ್ ರೆಡಿ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಆಲೋವೆರಾ ನೀಮ್ ಸೋಪ್. ಬರ್ರಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಅಂತ ನೋಡ್ಕೊಳ್ಳೋಣ. ಇದು ನೋಡ್ರಿ, ನಾನಿಲ್ಲಿ 2 ಪಿಯರ್ ಸೋಪ್ ತೊಗೊಂಡಿನಿ, ಗ್ಲಿಸರಿನ್ ಇರೋ ಪಿಯರ್ ಸೋಪ್ ತೊಗೊಂಡಿನಿ. ಇದರಿಂದ ನಾವು ನೀಮ್ ಸೋಪ್ ರೆಡಿ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಈಗ ಈ ಸೋಪನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನು. ನೋಡ್ರಿ, ಈ ರೀತಿ ಕಟ್ ಮಾಡ್ಕೋಬೇಕು. ಇದು ನೋಡ್ರಿ, ನಮ್ಮ ಸೋಪ್ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಇದನ್ನು ಕರ್ಗಿಸ್ಕೊಳ್ಳೋಣ. ಪೂರ್ತಿ ತಿಳುವಾಗಿ ನೀರಿನ ಥರ ಆಗಬೇಕಿದು, ಲಿಕ್ವಿಡ್ ಫಾರ್ಮ್ ಒಳಗೆ ಬರಬೇಕು. ಅದಕ್ಕೆ ನಾವು ಡಬಲ್ ಬಾಯ್ಲರ್ ಒಳಗೆ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ, ಅಂದ್ರೆ ಕರ್ಗಿಸ್ಕೊಳ್ಳೋಣ. ಇದು ನೋಡ್ರಿ, ಒಂದು ಕಡಾಯಿ ಒಳಗೆ ನೀರು ಬಿಸಿ ಮಾಡಾಕಿಟ್ಟೀನಿ. ನೀರು ಬಿಸಿ ಆಗೈತಿ. ಈಗ ಸೋಪ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೌಲನ್ನು ಇದ್ರೊಳಗೆ ಇಟ್ಕೊಳ್ಳೋಣ. ಈಗ ನೋಡ್ರಿ, ನಮ್ಮ ಸೋಪ್ ಯಾವ ರೀತಿ ಕರ್ಗಾತೈತೆ ಅಂಥೇಳಿ, ಮೆಲ್ಟ್ ಆಗತೈತೆ ಅಂಥೇಳಿ. ನೋಡ್ರಿ, ಪೂರ್ತಿ ಕರಗಬೇಕಿದು. ಅಲ್ಲಿ ನೋಡ್ರಿ, ನಮ್ಮ ಸೋಪ್ ಪೂರ್ತಿ ಮೆಲ್ಟ್ ಆಗೈತಿ. ನೋಡ್ರಿ, ನಮ್ಮ ಸೋಪ್ ಪೂರ್ತಿ ಕರ್ಗೈತಿ, ಪೂರ್ತಿ ಮೆಲ್ಟ್ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಇದನ್ನ ಈಗ ಇಟ್ಬಿಡೋಣ. ನಾವು ಇದಕ್ಕೆ ಒಂದು ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ರಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಇದಕ್ಕೆ ನಾವು ಒಂದು ಹಿಡಿ ಆಗುವಷ್ಟು ಬೇವಿನ ತಪ್ಪಲ ತೊಗೊಂಡಿನಿ. ಬೇವಿನ ತಪ್ಪಲ ಹಾಕ್ಕೊಳ್ಳೋಣ. ಮತ್ತು ಒಂದು ಹಿಡಿಯಷ್ಟು ಆಲೋವೆರಾ, ಅಂದ್ರೆ ಲೋಳ್ಸರ್ ಅಂತೀವಲ್ಲ, ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕೊನೆಯದಾಗಿ 1/2 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡ್ರಿ, ಈಗ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ನಮ್ಮ ಜ್ಯೂಸ್ ರೆಡಿ ಆಗೈತಿ. ಈಗ ಇದನ್ನು ನಾವು ಸೋಸ್ಕೊಳ್ಳೋಣ. ಇದು ನೋಡ್ರಿ, ನಮ್ಮ ಬೇವಿನಕಾಯಿ ಜ್ಯೂಸ್ ರೆಡಿ ಆಗೈತಿ. ಈಗ ಇದನ್ನು ನಾವು ಸೋಪಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ ಗ್ಯಾಸ್ ಹಚ್ಕೊಳ್ಳೋಣ. ಇದಕ್ಕೆ ನೀಮ್ ಜ್ಯೂಸ್ ಆ್ಯಡ್ ಮಾಡೀನಿ. ಇದು ಕಲರ್ ಯಾವ ರೀತಿ ಚೇಂಜ್ ಆಗೈತೆ ನೋಡ್ರಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ಕರ್ಗಿಸ್ಕೊಳ್ಳೋಣ, ಮೆಲ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ನೋಡ್ರಿ, ನಮ್ಮ ನೀಮ್ ಸೋಪಿಗೆ ಇದು ಲಿಕ್ವಿಡ್ ರೆಡಿ ಆಗೈತಿ. ಈಗ ಇದನ್ನು ನಾವು ಮೋಲ್ಡಿಗೆ ಹಾಕ್ಕೊಳ್ಳೋಣ. ನೋಡ್ರಿ, ನಮ್ಮ ಸೋಪ್ ಮೋಲ್ಡ್ ಐತಿ. ಈಗ ಇದಕ್ಕೆ ನಾವು ಸೋಪಿಂದು ಲಿಕ್ವಿಡ್ ಇದ್ರೊಳಗೆ ಹಾಕ್ಕೊಳ್ಳೋಣ.
ಸೋಪ್ ಮೋಲ್ಡ್ ಇರಲಿಲ್ಲ ಅಂದ್ರೆ ಯಾವುದಾದ್ರೂ ಪ್ಲಾಸ್ಟಿಕ್ ಡಬ್ಬ ಇರ್ತಿತ್ತಲ್ಲ ಅದರೊಳಗೂ ಹಾಕೋಬೋದು. ಈಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋನು. ನೋಡಿದ್ರಲ್ಲ ಫ್ರೆಂಡ್ಸ್, ಆಲೋವೆರಾ ನೀಮ್ ಸೋಪ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ. ಇದು ನೋಡ್ರಿ, ನಮ್ಮ ನೀಮ್ ಸೋಪ್ ರೆಡಿಯಾಗಿದ್ದಾವೆ. ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಇವು. ಎಷ್ಟು ಸಾಫ್ಟ್ ಅದಾವೆ ಮತ್ತು ಕಲರ್ ನೋಡ್ರಿ ಇದ್ರದ್ದು ಎಷ್ಟು ಚೆನ್ನಾಗಿ ಬಂದೈತಿ ಅಂತ. ಈ ಸೋಪ್ ಒಳಗೆ ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡೀವಿ. ಈ ರೀತಿ ಸೋಪನ್ನು ನಾವು ಮನೆಯೊಳಗೆ ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮತ್ತು ಇದನ್ನು ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಕೋಬೋದು. ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಇದು. ಅದರಲ್ಲಿರೋ ಪಿಂಪಲ್ಸು ಕಡಿಮೆ ಆಗ್ತಾವೆ. ಮತ್ತು ಪಿಂಪಲ್ ಆಗಿ ಕಲಿ ಬಿದ್ದಿರ್ತಾವಲ್ಲ ಮುಖದ ಮೇಲೆ, ಕಲಿನೂ ಎಲ್ಲ ಕಡಿಮೆ ಆಗ್ತೈತಿ. ಮತ್ತು ನಮ್ಮ ಸ್ಕಿನ್ ಟೋಟಲ್ ಕ್ಲಿಯರ್ ಆಗ್ತೈತಿ. ಮತ್ತು ಕೆಲವೊಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ ಇರ್ತೈತಿ. ಸ್ಕಿನ್ದು ಏನೇ ಪ್ರಾಬ್ಲಮ್ ಇದ್ದರೂ ಈ ಸೋಪ್ ಯೂಸ್ ಮಾಡೋದ್ರಿಂದ ಭಾಳ ಬೇಗ ಕಡಿಮೆ ಆಗ್ತೈತಿ. ಹಾಗಿದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ